A1 ಪವಿತ್ರ ಗೌಡ ಆದ್ರೆ A2 ದರ್ಶನ್, ನಟ ದರ್ಶನ್. ಸೊ ಅವರ ಪಾತ್ರ ಏನು ಈ ಒಂದು ರೇಣುಕಾಸ್ವಾಮಿಯ ಕೊಲೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಸರ್ಕಾರದ ಪರ ವಕೀಲರು ವಿವರಿಸಿದ್ದಾರೆ. ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಲಿಖಿತವಾದ ಅಂಶ ಸಲ್ಲಿಸಲಾಗಿದೆ. ಸ್ವತಃ ಸತ್ವ ಅಪಾರ್ಟ್ಮೆಂಟ್ ಬಳಿ ಬಿಳಿ ಬಣ್ಣದ ಜೀಪ್ ಕೂಡ ಓಡಾಡ್ತಿತ್ತು. ರೆಡ್ ರ್ಯಾಂಗ್ಯುಲರ್ ಬಿಳಿ ಸ್ಕಾರ್ಪಿಯೋದಲ್ಲಿ ಬಂದಿದ್ರಾ ಅಂತ ಹೇಳಿ ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ರೆಡ್ ರ್ಯಾಂಗ್ಯುಲರ್ ಬಿಳಿ ಸ್ಕಾರ್ಪಿಯೋದಲ್ಲಿ ಬಂದಿದ್ರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಕಾರಿನಲ್ಲಿದ್ದ ಮೂವರನ್ನ ಪತ್ತೆ ಹಚ್ಚಬಹುದಾ? ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ದೃಶ್ಯ, ಹೌದು ಕಾರ್ ಹೋಗಿದೆ, ಆದ್ರೆ ಕಾರಿನಲ್ಲಿದ್ದವರು ಯಾರು ಅಂತ ಪತ್ತೆ ಹಚ್ಚಕ್ಕಾಗುತ್ತಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಕಾರಿನಲ್ಲಿ ಬಂದು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರ ಹಾಗಾದ್ರೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. 72 ಕಿಲೋಮೀಟರ್ ಕಾರಿನಲ್ಲಿ ಹೋಗಿರುವುದು ಕೂಡ ಪತ್ತೆಯಾಗಿದೆ. ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ಉತ್ತರ ಕೊಟ್ಟಿದ್ದಾರೆ. 72 ಕಿಲೋಮೀಟರ್ ಕಾರಿನಲ್ಲಿ ಹೋಗಿರುವುದು ಪತ್ತೆಯಾಗಿದೆ. ಆ ಮೂವರು ಶವ ಹೊತ್ತು ಆರೋಪ ಹೊತ್ತುಕೊಳ್ಳಲು ಬಂದವರು. ಆ ಮೂವರು ಕಾರಿನಲ್ಲಿದ್ದವರು ಶವ ಹೊತ್ತು ಆರೋಪ ಹೊತ್ತುಕೊಳ್ಳಲು ಬಂದವರು. ಪೊಲೀಸ್ ಸ್ಟೇಷನ್ಗೆ ಮೊದಲಿಗೆ ಬಂದಿದ್ರಲ್ಲ ಆ ಮೂವರು, ನಾವೇ ಕೊಲೆ ಮಾಡಿದ್ದೀವಿ, ಆ ರೇಣುಕಾಸ್ವಾಮಿ ಮತ್ತು ನಮ್ಮ ನಡುವೆ ಹಣಕಾಸಿನ ವ್ಯವಹಾರ ಇತ್ತು, ಇದರಿಂದ ಆತನನ್ನ ಕೊಲೆ ಮಾಡಿದ್ದೀವಿ ಅಂತ ಏನು ಒಪ್ಕೊಳ್ಳೋದಕ್ಕೆ ಸರೆಂಡರ್ ಆಗೋದಕ್ಕೆ ಬಂದಿದ್ರಲ್ಲ ಅದನ್ನು ಹೇಳ್ತಾ ಇದ್ದಾರೆ. ರಾಜಕಾಲುವೆ ಬಳಿಯಿಂದ ರೆಡ್ ಕಾರು RR ನಗರಕ್ಕೆ ಹೋಗಿದೆ. ಅಂದ್ರೆ ಆ ಕಾರಿನಲ್ಲಿ ರೇಣುಕಾಸ್ವಾಮಿಯ ಶವವನ್ನ ತಂದಿರ್ತಾರೆ ಹೊತ್ಕೊಂಡು. ಅದು ರಾಜಕಾಲುವೆ ಬಳಿ ಬಿಸಾಡಿ ಅಲ್ಲಿಂದ ಅದೇ ರೆಡ್ ಕಾರ್ನಿಂದ RR ನಗರಕ್ಕೆ ಹೋಗ್ತಾರೆ. ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು ಯಾರು? ಸಿದ್ಧಾರ್ಥ್ ಲೂತ್ರಾ, ಸರ್ಕಾರದ ಪರ ವಕೀಲರು. ಪಟ್ಟಣಗೆರೆ ಶೆಡ್ ಸೀಸ್ ಆದ ವಾಹನಗಳನ್ನ ನಿಲ್ಲಿಸುವಂತ ಜಾಗ. ಪಟ್ಟಣಗೆರೆ ಶೆಡ್ ಅನ್ನೋದು ಬಹುಶಃ ಬೆಂಗಳೂರಿನ ಜನರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಕೆಲವೊಂದಿಷ್ಟು ಜನರಿಗೆ ಮಾತ್ರ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಆ ಒಂದು ಏರಿಯಾದಲ್ಲಿದ್ದವರಿಗೆ ಪಟ್ಟಣಗೆರೆ ಶೆಡ್ ಎಷ್ಟರ ಮಟ್ಟಿಗೆ ಫೇಮಸ್ ಆಯಿತು ಅಂತ ಅಂದ್ರೆ ಅದು ಯಾಕೆ ನಿರ್ಮಾಣ ಆಗಿತ್ತು, ಅಲ್ಲಿ ಏನು ಕೆಲಸ ನಡೀತಾ ಇತ್ತು, ಎಲ್ಲದರ ಬಗ್ಗೆಯೂ ಕೂಡ ಗೊತ್ತಾಯಿತು ರೇಣುಕಾಸ್ವಾಮಿಯ ಹತ್ಯೆ ಆದ ನಂತರ. ಆತನ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ನಿಂದ ನೇರವಾಗಿ ಸುಮ್ಮನಹಳ್ಳಿಯಲ್ಲಿರುವಂತಹ ಒಂದು ರಾಜಕಾಲುವೆಯ ಪಕ್ಕದಲ್ಲಿ ಬಿಸಾಡಿ ಅದಾದ ನಂತರ ಅಲ್ಲಿಂದ ರೆಡ್ ಕಾರ್ನ ಮುಖೇನ ಮತ್ತೆ RR ನಗರದ ಕಡೆಗೆ ಆ ರೆಡ್ ಕಾರ್ನಲ್ಲಿ ಈ ಮೂವರು ಹೋಗ್ತಾರೆ. ಪಟ್ಟಣಗೆರೆ ಶೆಡ್ ಸೀಸ್ ಆದ ವಾಹನಗಳನ್ನ ನಿಲ್ಲಿಸುವಂತ ಜಾಗ ರ್ಯಾಂಗ್ಯುಲರ್ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು. ಆ ಕಾರ್ ಯಾವುದು ಅನ್ನೋದನ್ನ ಕೂಡ ಹೇಳಿದ್ದಾರೆ ಇಲ್ಲಿ. ರ್ಯಾಂಗ್ಯುಲರ್ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು. ರಾಘವೇಂದ್ರನ CDR ಪಡೆದ ಬಳಿಕ ಕೊಲೆ ಕೇಸ್ ಬಯಲಾಗಿದೆ. ಪೊಲೀಸ್ನವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ಪ್ರಕರಣವನ್ನ ಭೇದಿಸಿರೋದು ಸುಮ್ಮನೆ ಅಲ್ಲ. ಆರೋಪಿಗಳ ಹೇಳಿಕೆ ಬಳಿಕ ದರ್ಶನ್ ಪವಿತ್ರ ಪಾತ್ರ ಗೊತ್ತಾಯ್ತಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆರೋಪಿಗಳು ಸಿಕ್ಕ ನಂತರ ಅವ್ರು ಏನು ಹೇಳಿದ್ರು, ಅವರು ಹೇಳಿಕೆ ಕೊಟ್ಟ ನಂತರ ಈ ಒಂದು ಪ್ರಕರಣದಲ್ಲಿ, ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪಾತ್ರ ಏನು ಅಂತ ಗೊತ್ತಾಯ್ತು ನಿಮಗೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಹಲ್ಲೆ ಮಾಡಿದವರಲ್ಲಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದಿದೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾಗೆ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಆರೋಪಿ ದರ್ಶನ್ರನ್ನ ಮೈಸೂರಿನಲ್ಲಿ ಬಂಧಿಸಲಾಯಿತು, ಬಳಿಕ ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಯಿತು. ಹಲ್ಲೆಯ ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದ್ದಾರಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಸೊ ಈ ಎರಡು ಪ್ರಶ್ನೆಗಳಿಗೆ ಅಂದ್ರೆ ಆರೋಪಿಗಳ ಹೇಳಿಕೆ ಬಳಿಕ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಸಿದ್ಧಾರ್ಥ್ ಲೂತ್ರಾ. ಹಲ್ಲೆ ಮಾಡಿದವರಲ್ಲಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ಧಾರ್ಥ್ ಲೂತ್ರಾ. ಜೊತೆಗೆ ಆರೋಪಿ ದರ್ಶನ್ರು ಆ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ರು, ಅಲ್ಲಿಂದ ಬಂಧಿಸಲಾಯಿತು. ಮೈಸೂರಿನಲ್ಲಿ ಬಂಧಿಸಿ ಅವರನ್ನ ಕರೆದುಕೊಂಡು ಬರಲಾಯಿತು ಬೆಂಗಳೂರಿಗೆ. ಬಳಿಕ ನ್ಯಾಯಮೂರ್ತಿಗಳ ಪ್ರಶ್ನೆ ಮಾಡ್ತಾರೆ ಸಿದ್ಧಾರ್ಥ್ ಲೂತ್ರಾ ಅವರಿಗೆ, ಹಲ್ಲೆಯ ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದ್ದಾರಾ ಅಂತ ಹೇಳಿ. ಹೌದು, ಇದೆಲ್ಲ ಒಂದ್ ಕಡೆ ಪಟ್ಟಣಗೆರೆ ಶೆಡ್ಗೆ ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಇದೆಲ್ಲ ಕೇಳಿದೀವಿ ನಾವ್ಯಾರು ನೋಡಿಲ್ಲ. ಆದ್ರೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ, ಹಲ್ಲೆ ಮಾಡಿದ್ದನ್ನ ನೋಡಿದವರು ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಇದಾರಾ ಅಂತ ಕೇಳ್ತಾರೆ. ಪುನೀತ್ ಹಾಗೂ ಕಿರಣ್ ಈ ಕೇಸ್ನ ಪ್ರತ್ಯಕ್ಷದರ್ಶಿಗಳು ಇಬ್ಬರಿದ್ದಾರೆ. ಪುನೀತ್ ಹಾಗೂ ಕಿರಣ್ ಈ ಒಂದು ಕೇಸ್ನ ಪ್ರತ್ಯಕ್ಷದರ್ಶಿಗಳು.
ಅಂತ ಹೇಳಿ ಸಿದ್ಧಾರ್ಥ ಲೂತ್ರಾ ನ್ಯಾಯಮೂರ್ತಿಗಳಿಗೆ ತಿಳಿಸ್ತಾರೆ. ಇವರೆಲ್ಲ ಪಟ್ಟಣಗೆರೆ ಶೆಡ್ನ ಸಿಬ್ಬಂದಿ ಅಂತ ಹೇಳಿ ಸರ್ಕಾರಿ ವಕೀಲರು ಹೇಳ್ತಾರೆ. ಪುನೀತ್ ಮತ್ತು ಕಿರಣ್ ಇವರಿಬ್ರು ಇದಾರಲ್ಲ, ಇವರು ಅದೇ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು, ಅವರು ಎಲ್ಲವನ್ನು ನೋಡಿದ್ದಾರೆ, ಅವರೇ ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ. ಒಬ್ಬನ ಹೇಳಿಕೆಯನ್ನ 7 ದಿನಗಳಲ್ಲಿ ದಾಖಲು ಮಾಡಿಕೊಂಡ್ವಿ, ಮತ್ತೊಬ್ಬನ ಹೇಳಿಕೆಯನ್ನ 20 ದಿನಗಳ ಬಳಿಕ ಪಡೆಯಲಾಗಿದೆ. ಈ ಪುನೀತ್ ಮತ್ತು ಕಿರಣ್ ಪ್ರತ್ಯಕ್ಷದರ್ಶಿಗಳಿದಾರಲ್ಲ, ಈ ಇಬ್ಬರ ಪೈಕಿ ಒಬ್ಬರ ಹೇಳಿಕೆಯನ್ನ ಘಟನೆ ನಡೆದ 7 ದಿನಗಳಲ್ಲಿ ನಾವು ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ವಿ. ಅದಾದ ನಂತರ ಮತ್ತೊಬ್ಬನ ಹೇಳಿಕೆಯನ್ನ 20 ದಿನಗಳ ಬಳಿಕ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಆರೋಪಿ ತಪ್ಪೊಪ್ಪಿಗೆ ಬಳಿಕ ದರ್ಶನ್ ಪವಿತ್ರ ಪಾತ್ರ ಗೊತ್ತಾಯ್ತಾ ಅಂತ ಹೇಳಿ ಮತ್ತೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಆರೋಪಿಗಳ ತಪ್ಪೊಪ್ಪಿಗೆ ಬಳಿಕ, ಒಬ್ಬ ಆರೋಪಿ ಯಾರೋ ಒಬ್ಬ ತಪ್ಪೊಪ್ಪಿಗೆ ಬಳಿಕ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು ಅಂತ ಗೊತ್ತಾಯ್ತಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ರಾಘವೇಂದ್ರನಿಂದ ಹಲ್ಲೆ ಆಯಿತು. ರೇಣುಕಾಸ್ವಾಮಿ, ಹತ್ಯೆಯಾಗಿರುವಂತಹ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ನಿರಂತರವಾಗಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಇದರಿಂದ ರಾಘವೇಂದ್ರ ಅನ್ನೋನು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ದ. ಆರೋಪಿ ರಾಘವೇಂದ್ರ ಹಲವರಿಗೆ ಫೋನ್ ಕರೆ ಕೂಡ ಮಾಡಿದ್ದ. ಆರೋಪಿ ರಾಘವೇಂದ್ರ ಬೇರೆ ಬೇರೆ ಜನರಿಗೆ ಕರೆ ಕೂಡ ಮಾಡಿದ್ದ. ಈ ವೇಳೆ ನಾಗರಾಜ್ ಎಂಬಾತನಿಗೂ ಕೂಡ ರಾಘವೇಂದ್ರ ಕರೆ ಮಾಡಿದ್ದ. ನಾಗರಾಜ್ ಈತ ದರ್ಶನ್ ಅವರ ಜೊತೆಗೆ ಎನಿ ಟೈಮ್ ಇರ್ತಾ ಇದ್ದಂಥ ವ್ಯಕ್ತಿ. ಎನಿ ಟೈಮ್ ಯಾವುದೇ ಒಂದು ಶೂಟಿಂಗ್ ಆಗಲಿ, ಯಾವುದೇ ಒಂದು ಈವೆಂಟ್ ಆಗಲಿ, ಕಾರ್ಯಕ್ರಮಗಳಾಗಲಿ ದರ್ಶನ್ ಅವರ ಜೊತೆಗೆ ಇರ್ತಾ ಇದ್ದ. ಜೂನ್ 10ರಂದು 4 ಆರೋಪಿಗಳು ಶರಣಾಗಿದ್ರು. ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇಲ್ಲಿಂದ ಅಸಲಿಗೆ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದೀವಿ ಸರ್ ನಾವು ಅಂತ ಹೇಳ್ತಾರೆ. ಯಾಕೆ ಕೊಲೆ ಮಾಡಿದ್ರಿ ಅಂತ ಹೇಳಿ ಪೊಲೀಸ್ನವರು ಕೇಳ್ತಾರೆ. ಹಣಕಾಸಿನ ವಿಚಾರ ನಮ್ಮ ಮತ್ತು ಅವನ ನಡುವೆ ಇತ್ತು, ಅವನು ಕೊಡಲ್ಲ ಅಂದ, ಹಂಗಾಗಿ ಆತನನ್ನ ಹತ್ಯೆ ಮಾಡಿದ್ದೀವಿ ಅಥವಾ ಹೊಡೆಯೋಕೆ ಹೋಗಿ ಆತ ಸತ್ತಿದ್ದಾನೆ ಅಂತ ಹೇಳ್ತಾರೆ. ಎಲ್ಲ ಮೈಸು ಹೊಡಿತಾ ಇದೆಯಲ್ಲ, ಈ ಬಂದಂತ ಈ ಆರೋಪಿಗಳು ಏನೋ ಒಂದು 4 ಜನ ಆರೋಪಿಗಳು ಏನೋ ಒಂದು ಮುಚ್ಚಿಡ್ತಾ ಇದ್ದಾರಲ್ಲ ಅಂತ ಹೇಳಿ ಪೊಲೀಸ್ನವರಿಗೆ ಡೌಟ್ ಬರುತ್ತೆ. ಸೊ ಅವರನ್ನ ಒಬ್ಬೊಬ್ಬರನ್ನಾಗೆ ಬೇರೆ ಬೇರೆ ಕಡೆಗೆ ಸಪ್ರೇಟ್ ಆಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ದೇವೆ ಅಂತ ಹೇಳಿದ್ರು. ಈ 7 ಜನರನ್ನು ಪ್ರತ್ಯಕ್ಷದರ್ಶಿ ಗುರುತಿಸಿದ್ದಾನ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಹೌದು, ಪ್ರತ್ಯಕ್ಷದರ್ಶಿ ಎಲ್ಲರನ್ನೂ ಗುರುತಿಸಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಅವರು ಉತ್ತರವನ್ನ ಕೊಡ್ತಾರೆ.